ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತೇನಿದೆ, ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡು ಬರ್ತದೆ. ಆ ವಿಶೇಷತೆ ಏನಂದ್ರ, ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ. ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ, ಅಂತ್ಯವೂ ಇದೆ. ಯಾವುದು ಆರಂಭವಿದೆಯೋ, ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೂ ಅಂತ್ಯವೂ ಇದೆ. ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು. ಹುಟ್ಟು ಆರಂಭ ಆದ್ರೆ ಸಾವು ಅಂತ್ಯ. ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ. ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ? ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ, ತೋರಿದೆಯೋ, ಒಂದು ದಿವಸ ಅಂತ್ಯವಾಗಲೇಬೇಕು. ಈ ಒಂದು ಹೂವು ಇದೆ, ಬೆಳಿಗ್ಗೆ ಎದ್ದಾಗ ಅರಳಿದೆ, ಸಾಯಂಕಾಲ ಆದ ಕೂಡಲೇ ಬಾಡ್ತದೆ. ಈಗ ನಮ್ಮದೊಂದು ದೇಹ ಇದೆ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ, ಮತ್ತೊಂದು ದಿವಸ ಈ ಭೂಮಿಯನ್ನ ಬಿಟ್ಟು ಹೋಗ್ತದೆ, ಅಂತ್ಯ ಆಗ್ತದೆ. ಇದೆ ಅಂದ್ರ ಅರಳಿದ ಹೂವ ಬಾಡುತ್ತೈತಿ, ಆದಿ ಅಂತ್ಯಗಳ ಮಧ್ಯದೊಳಗಿದೆ. ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ. ಈ ಸತ್ಯ ನಮಗ್ ಗೊತ್ತಿರಬೇಕಷ್ಟೇ. ಕಾಲ ಕ್ರೀಡತಿ ಗಚ್ಚತ್ಯಾಯು ದಿನಮಪಿ ರಜನಿ ಸಾಯಂ ಪ್ರಾತಃ. ಕಾಲ ಕ್ರೀಡತಿ ಗಚ್ಚತ್ಯಾಯು. ದಿನಗಳ ಹಗ ಉರುಳಕತ್ತಾವ, ನಿಮಿಷಗಳು ಹೋಗಕತ್ತಾವ. ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ. ಈ ಕಾಲನ ಆಟಕ್ಕ ನಮ್ಮ ಆಯುಷ್ಯ ಸರಿತಾ ಇದೆ.